ಹಾಲೆಲೂಯ ಹಾಲೆಲೂಯ. ಪವಿತ್ರಾತ್ಮನೇ ಪ್ರಿಯ ಕರ್ತನೇ ಆವರಿಸಿ ನಡೆಸಯ್ಯ. ಪವಿತ್ರಾತ್ಮನೇ ಪ್ರಿಯ ಕರ್ತನೇ ಆವರಿಸಿ ನಡೆಸಯ್ಯ. ಆವರಿಸಿ, ಹೌದು, ನಡೆಸಯ್ಯ. ನಿನ್ನ ಮಾರ್ಗವಾ ತಿಳಿಸಯ್ಯ, ನಿನ್ನ ಚಿತ್ತ ಕಲಿಸಯ್ಯ. ನಿನ್ನ ಮಾರ್ಗವಾ ತಿಳಿಸಯ್ಯ, ನಿನ್ನ ಚಿತ್ತ ಕಲಿಸಯ್ಯ. ನಿನ್ನ ವಾಕ್ಯದ ಬೆಳಕಿನಲ್ಲೇ ದಿನ ದಿನವೂ ನಡೆಸಯ್ಯ. ಹೌದು ಡ್ಯಾಡಿ, ನಿನ್ನ ವಾಕ್ಯದ ಬೆಳಕಿನಲ್ಲೇ ದಿನ ದಿನವೂ ನಡೆಸಯ್ಯ. ಪವಿತ್ರಾತ್ಮನೇ ಪ್ರಿಯ ಕರ್ತನೇ, ಎಸ್ ಡ್ಯಾಡಿ, ನಡೆಸಯ್ಯ. ಪವಿತ್ರಾತ್ಮನೇ, ಹಾಗೆ ಕೇಳುವ, ಪ್ರಿಯ ಕರ್ತನೇ ಆವರಿಸಿ, ನನ್ನನ್ನು ಆವರಿಸು ಕರ್ತನೆ, ನಡೆಸಯ್ಯ. ಕಣ್ಮಣಿಯಂತೆ ನನ್ನ ಕಾಯಬೇಕಯ್ಯ, ಹದ್ದಿನಂತೆ ಹೊರಬೇಕಯ್ಯ. ಹೌದು, ನೀವೇ ಹೊರಬೇಕಪ್ಪ. ಕಣ್ಮಣಿಯಂತೆ ನನ್ನ ಕಾಯಬೇಕಯ್ಯ, ಹದ್ದಿನಂತೆ ಹೊರಬೇಕಯ್ಯ. ನಿನ್ನ ರೆಕ್ಕೆಯ ನೆರಳಿನಲ್ಲೇ ಎಂದೆಂದು ಇರಿಸಯ್ಯ. ಹೌದು ಡ್ಯಾಡಿ, ನಿನ್ನ ರೆಕ್ಕೆಯ ನೆರಳಿನಲ್ಲೇ ಎಂದೆಂದು ಇರಿಸಯ್ಯ. ಪವಿತ್ರಾತ್ಮನೇ ಪ್ರಿಯ ಕರ್ತನೇ ಆವರಿಸಿ ನನ್ನ ನಡೆಸಯ್ಯ. ಪವಿತ್ರಾತ್ಮನೇ ಪ್ರಿಯ ಕರ್ತನೇ ಆವರಿಸಿ ನನ್ನ ನಡೆಸಯ್ಯ. ಕಡು ಬಿಸಿಲಲ್ಲಿ ತಣ್ಣನೆ ನೆರಳೇ, ಬಿರುಗಾಳಿಗೆ ಆಶ್ರಯವೇ. ಕಡು ಬಿಸಿಲಲ್ಲಿ ತಣ್ಣನೆ ನೆರಳೇ, ಬಿರುಗಾಳಿಗೆ ಆಶ್ರಯವೇ. ಘೋರ ಮಳೆಯಲ್ಲೂ ಕಾಯುವವನೇ, ನನ್ನಯ ಗುಡಾರವೇ. ಎಸ್ ಹೋಲಿ ಗೋಸ್ಟ್. ಘೋರ ಮಳೆಯಲ್ಲೂ ಕಾಯುವವನೇ, ನನ್ನಯ ಗುಡಾರವೇ. ಪವಿತ್ರಾತ್ಮನೇ, ಎಸ್ ಡ್ಯಾಡಿ, ಹೌದು, ಸಯ್ಯ. ಪವಿತ್ರಾತ್ಮನೇ ಪ್ರಿಯ ಕರ್ತನೇ ಆವರಿಸಿ ನಡೆಸಯ್ಯ. ಆವರಿಸಿ ನಡೆಸಯ್ಯ.
ಹಾಗೆ ಪವಿತ್ರಾತ್ಮನ ಕೇಳುವ, ನನ್ನನ್ನು ಆವರಿಸು, ಈ ದಿನವಿಡೀ ನನ್ನನ್ನು ಆವರಿಸು, ನನ್ನ ಮನಸ್ಸನ್ನು ಹತೋಟಿಗೆ ತೆಗೆದುಕೊಳ್ಳಿ, ನನ್ನ ಭಾವನೆಗಳನ್ನು ಹತೋಟಿಗೆ ತೆಗೆದುಕೊಳ್ಳಿ. ಓ ಹೋಲಿ ಗೋಸ್ಟ್, ಹೋಲಿ ಸ್ಪಿರಿಟ್ ಗಾಡ್, ಓ ಹಲ್ಲೆಲೂಯಾ, ನನ್ನನ್ನು ನಿಯಂತ್ರಿಸಿ. ಹಲ್ಲೆಲೂಯಾ. ಓ ನಿಮ್ಮ ಹತೋಟಿಗೆ ಬಿಡ್ತೇನೆ, ನಿಮ್ಮ ನಿಯಂತ್ರಣಕ್ಕೆ ಕೊಡ್ತೇನೆ, ನಿನ್ನ ಚಿತ್ತಕ್ಕೆ ಒಪ್ಪಿಸುತ್ತೇನೆ. ಹಲ್ಲೆಲೂಯಾ. ಓ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಹಲ್ಲೆಲೂಯಾ. ನನ್ನ ಆಶ್ರಯವಾದವನೇ, ನನ್ನ ಕಾಯುವ ಕರ್ತನು ನೀನೇ. ನನ್ನ ಆಶ್ರಯವಾದವನೇ, ನನ್ನ ಕಾಯುವ ಕರ್ತನು ನೀನೇ. ಬಲವೂ ಮಹತ್ವವೂ ಉಳ್ಳವನೇ, ಮಹಿಮೆಗೆ ಯೋಗ್ಯನೇ. ಬಲವೂ ಮಹತ್ವವೂ ಉಳ್ಳವನೇ, ಮಹಿಮೆಗೆ ಯೋಗ್ಯನೇ. ಆರಾಧನೆ ನಿಮಗೆ, 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 ಆರಾಧನೆ ನಿಮಗೆ. ನನ್ನ ಬಲಹೀನ ಸಮಯದಲ್ಲಿ ನಿನ್ನ ಕೃಪೆಯನ್ನು ನೀಡಿರುವೆ. ಎಸ್ ಡ್ಯಾಡಿ. ನನ್ನ ಬಲಹೀನ ಸಮಯದಲ್ಲಿ ನಿನ್ನ ಕೃಪೆಯನ್ನು ನೀಡಿರುವೆ. ಯೇಸು ರಾಜ ನನ್ ಬಲವಾದೆ, ಯಾವುದಕ್ಕೂ ಭಯವೇ ಇಲ್ಲ. ಯೇಸು ರಾಜ ನನ್ ಬಲವಾದೆ, ಯಾವುದಕ್ಕೂ ಭಯವೇ ಇಲ್ಲ. ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ನಿಮಗೆ ಆರಾಧನೆ, ನಿಮಗೆ, ನಿಮಗೆ ಆರಾಧನೆ, ಆರಾಧನೆ ನಿಮಗೆ, ಆರಾಧನೆ ನಿಮಗೆ. ನನ್ನ ಜೀವವುಳ್ಳ ದಿನವೆಲ್ಲ ನಿನ್ನ ಸ್ತುತಿಸಿ ಹೊಗಳುವೆನು. ಎಸ್ ಡ್ಯಾಡಿ. ಜೀವವುಳ್ಳ ದಿನವೆಲ್ಲ ನಿನ್ನ ಸ್ತುತಿಸಿ ಹೊಗಳುವೆನು. ರಾಜ ನಿನ್ನ ಉಪಕಾರವ ನೆನಸಿ ಸ್ತುತಿಸುವೆನು. ರಾಜ ನಿನ್ನ ಉಪಕಾರವ ನೆನಸಿ ಸ್ತುತಿಸುವೆನು. ಆರಾಧನೆ ನಿಮಗೆ, ನಿಮಗೆ ಆರಾಧನೆ, 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 ನಿಮಗೆ. ನಿನ್ನ ರೆಕ್ಕೆಯ ಮರೆಯಲ್ಲಿ ಎಂದೆಂದು ಸಂತೋಷಿಸುವೆ. ಹೌದು ಫಾದರ್ ಗಾಡ್. ರೆಕ್ಕೆಯ ಮರೆಯಲ್ಲಿ
ಪರಿಶುದ್ಧನೇ ನನ್ನ ಜೊತೆಗಾರನೇ, ಮಹಿಮೆಗೆ ಯೋಗ್ಯನೇ. ಪರಿಶುದ್ಧನೇ ನನ್ನ ಜೊತೆಗಾರನೇ, ಮಹಿಮೆಗೆ ಯೋಗ್ಯನೇ. ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ನಿಮಗೆ ಆರಾಧನೆ, ನಿಮಗೆ ಆರಾಧನೆ, ನಿಮಗೆ. ನನ್ನ ಆಶ್ರಯವಾದವನೇ, ನನ್ನ ಕಾಯುವ ಕರ್ತನು ನೀನೇ. ಹೌದು ಡ್ಯಾಡಿ, ನನ್ನ ಆಶ್ರಯವಾದವನೇ, ನನ್ನ ಕಾಯುವ ಕರ್ತನು ನೀನೇ. ಬಲವು ಮಹತ್ವವು ಉಳ್ಳವನೇ, ಮಹಿಮೆಗೆ ಯೋಗ್ಯನೇ. ಬಲವು ಮಹತ್ವವು ಉಳ್ಳವನೇ, ಮಹಿಮೆಗೆ ಯೋಗ್ಯನೇ. ಆರಾಧನೆ ನಿಮಗೆ, ನಿಮಗೆ ಆರಾಧನೆ, ನಿಮಗೆ ಆರಾಧನೆ, ನಿಮಗೆ ಆರಾಧನೆ, ನಿಮಗೆ ಆರಾಧನೆ, ನಿಮಗೆ ಆರಾಧನೆ, ನಿಮಗೆ, ನಿಮಗೆ ಆರಾಧನೆ, ನಿಮಗೆ ಆರಾಧನೆ, ನಿಮಗೆ. ಅಪ್ಪ ಎಂದು ಮುದ್ದಾಗಿ ಕರೆದು ಆರಾಧನೆ ಮಾಡುವೆ, ಆರಾಧನೆ ಮಾಡುವೆ. ಅಪ್ಪ ಎಂದು ಮುದ್ದಾಗಿ ಕರೆದು ಆರಾಧನೆ ಮಾಡುವೆ, ಆರಾಧನೆ ಮಾಡುವೆ. ನಿಮ್ಮನ್ನು ಆರಾಧಿಸುವೆ, ಆರಾಧನೆ ಮಾಡುವೆ, ಆರಾಧನೆ ಮಾಡುವೆ. ಹೌದು ಡ್ಯಾಡಿ, ಆರಾಧನೆ ಮಾಡುವೆ, ಆರಾಧನೆ ಮಾಡುವೆ. ಅತಿಶಯ ದೇವರು ನೀನೇ, ಅದ್ಭುತ ದೇವರು ನೀನೇ, ಅದ್ಭುತ ದೇವರು ನೀನೇ, ಅತಿಶಯ ದೇವರು ನೀನೇ. ಅಪ್ಪ ಎಂದು ಮುದ್ದಾಗಿ ಕರೆದು ಆರಾಧನೆ ಮಾಡುವೆ, ಆರಾಧನೆ. ಎಸ್ ಡ್ಯಾಡಿ, ಅಪ್ಪ ಎಂದು ಮುದ್ದಾಗಿ ಕರೆದು ಆರಾಧನೆ ಮಾಡುವೆ, ಆರಾಧನೆ ಮಾಡುವೆ. ಕನಿಕರ ಉಳ್ಳವರು ನೀನೇ, ಕಂಬನಿ ಒರಸ್ವವ ನೀನೇ. ಕನಿಕರ ಉಳ್ಳವನು ನೀನೇ, ಕಂಬನಿ ಒರಸ್ವವ ನೀನೇ. ಅಪ್ಪ ಎಂದು ಮುದ್ದಾಗಿ ಕರೆದು ಆರಾಧನೆ ಮಾಡುವೆ, ಆರಾಧನೆ ಮಾಡುವೆ. ಅಪ್ಪ ಎಂದು ಮುದ್ದಾಗಿ ಕರೆದು ಆರಾಧನೆ ಮಾಡುವೆ, ಆರಾಧನೆ ಮಾಡುವೆ. ಸರ್ವ ಶಕ್ತನು ನೀನೇ, ಸಮಾಧಾನ ಪ್ರಭುವು ನೀನೇ. ಸರ್ವ ಶಕ್ತನು ನೀನೇ, ಸಮಾಧಾನ ಪ್ರಭುವು ನೀನೇ.
ಆರಾಧನೆ ಮಾಡುವೆ, ಆರಾಧನೆ ಮಾಡುವೆ, ಆರಾಧನೆ ಮಾಡುವೆ, ಆರಾಧನೆ ಮಾಡುವೆ, ಆರಾಧನೆ ಮಾಡುವೆ. ಅಪ್ಪ ಎಂದು ಮುದ್ದಾಗಿ ಕರೆದು ಆರಾಧನೆ ಮಾಡುವೆ, ಆರಾಧನೆ ಮಾಡುವೆ. ಅಪ್ಪ ಎಂದು ಮುದ್ದಾಗಿ ಕರೆದು ಆರಾಧನೆ ಮಾಡುವೆ, ಆರಾಧನೆ ಮಾಡುವೆ, ಆರಾಧನೆ ಮಾಡುವೆ. ಥ್ಯಾಂಕ್ ಯು ಜೀಸಸ್. ಹಾಗೆ ಕರ್ತನ ನೋಡಿ ಹೇಳೋಣಪ್ಪ, ನಿಮಗೆ ಆರಾಧನೆ. ಕನಿಕರ ಉಳ್ಳ ದೇವರೇ, ಕೃಪಾಳುವೆ, ದಯಾಮಯನೇ, ನಿಮಗೆ ವಂದನೆ. ಈ ಮುಂಜಾನೆ ವೇಳೆಯಲ್ಲಿ ನಿಮಗೆ ವಂದನೆ, ಕೃತಜ್ಞತೆ ನಿಮಗೆ, ಘನತೆ ನಿಮಗೆ, ಗೌರವ ನಿಮಗೆ. ಎಲ್ಲರೂ ಹಾಗೆ ಸ್ತೋತ್ರ ಮಾಡುವ, ವಂದನೆ ಹೇಳೋಣ ಅಪ್ಪ. ವಂದನೆ ವಂದನೆ ಈ ಮುಂಜಾನೆ ವೇಳೆಯಲ್ಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಥ್ಯಾಂಕ್ ಯು. ಹಲ್ಲೆಲೂಯಾ. ಕನಿಕರ ಉಳ್ಳವನು ನೀನೇ, ಹೌದು ಡ್ಯಾಡಿ. ಕಂಬನಿ ಒರಸ್ವವ ನೀನೇ, ಹೌದು ಡ್ಯಾಡಿ. ಕನಿಕರ ಉಳ್ಳವನು ನೀನೇ, ಕಂಬನಿ ಒರಸ್ವವ ನೀನೇ. ಅಪ್ಪ ಎಂದು ಮುದ್ದಾಗಿ ಕರೆದು ಆರಾಧನೆ ಮಾಡುವೆ, ಆರಾಧನೆ ಮಾಡುವೆ, ಓ ಆರಾಧನೆ ಮಾಡುವೆ. ನಿಮಗೆ ಆರಾಧನೆ, ನಿಮಗೆ ಘನತೆ, ನಿಮಗೆ ಗೌರವ, ನಿಮಗೆ ಆರಾಧನೆ. ಹಲ್ಲೆಲೂಯಾ. ನೀವಿರೋದ್ರಿಂದ ನನಗೆ ಭಯ ಇಲ್ಲಪ್ಪ, ನೀವಿರೋದ್ರಿಂದ ನನಗೆ ಧೈರ್ಯ ಉಂಟು, ನೀವಿರೋದ್ರಿಂದ ನನಗೆ ಭರವಸೆ ಉಂಟು, ನೀನಿರೋದ್ರಿಂದ ನನಗೆ ನಿರೀಕ್ಷೆ ಉಂಟು, ನೀನಿರೋದ್ರಿಂದ ನನಗೆ ಆಶ್ವಾಸನೆ ಉಂಟು. ಓ ಡ್ಯಾಡಿ, ಹಲ್ಲೆಲೂಯಾ. ಓ ಡ್ಯಾಡಿ, ಓ ಡ್ಯಾಡಿ, ಡ್ಯಾಡಿ, ಡ್ಯಾಡಿ. ಕೊರಗಲಾರೆ ನಾನು ಎಂದು, ಕೊರಗಲಾರೆ ನಾನು. ನೀವಿರೋದ್ರಿಂದ ನಾನು ಯಾಕೆ ಕೊರಗಲಿ? ಕೊರಗಲಾರೆ ನಾನು ಎಂದು, ಕೊರಗಲಾರೆ ನಾನು, ಕೊರಗಲಾರೆ ನಾನು ಎಂದಿಗೂ, ಕೊರಗಲಾರೆ ನಾನು. ಲೋಕವು ನನ್ನನ್ನು ತ್ಯಜಿಸಿದರು, ಬಂಧುವು ದೂರಕ್ಕೆ ತಳ್ಳಿದರು. ಹೌದು ಡ್ಯಾಡಿ. ಈ ಲೋಕವು ನನ್ನನ್ನು ತ್ಯಜಿಸಿದರು, ಬಂಧುವು ದೂರಕ್ಕೆ ತಳ್ಳಿದರು. ನನ್ನ ಸೃಷ್ಟಿಕರ್ತನು, ನೀ ನನ್ನ ಜೊತೆ ಇರುವೆ. ನನ್ನ ಸೃಷ್ಟಿಕರ್ತನು, ನೀ ನನ್ನ ಜೊತೆ ಇರುವೆ. ನನ್ನ ಜೊತೆ ಇರುವೆ, ನೀ ನನ್ನ ಜೊತೆ ಇರುವೆ. ಹೌದು ಡ್ಯಾಡಿ, ನೀನು ನನ್ನ ಜೊತೆ ಇರುವೆ. ಕೊರಗಲಾರೆ ನಾನು.
ನೀವಿರೋದ್ರಿಂದ ನಾನು ಯಾಕೆ ಕೊರಗಲಿ ಎಂದು ಕೊರಗಲಾರೆ ನಾನು. ಎಸ್ ಫಾದರ್ ಗಾಡ್, ಕೊರಗಲಾರೆ ನಾನು, ಎಂದಿಗೂ ಕೊರಗಲಾರೆ ನಾನು. ಕೇಡೇನು ನನಗೆ ಸಂಭವಿಸದು, ಹೌದು ಡ್ಯಾಡಿ, ಉಪದ್ರವ ಗುಡಾರ ಬಳಿ ಬರದು. ಓ ಕೇಡೇನು ನನಗೆ ಸಂಭವಿಸದು, ಉಪದ್ರವ ಗುಡಾರ ಬಳಿ ಬರದು. ಮಾರ್ಗದಿ ನನ್ನ ಕಾಯಲು ದೂತರ ಕಳುಹಿಸುವೆ, ಮಾರ್ಗದಿ ನನ್ನ ಕಾಯಲು ನಿನ್ನ ದೂತರ ಕಳುಹಿಸುವೆ, ದೂತರ ಕಳುಹಿಸುವೆ, ನಿನ್ನ ದೂತರ ಕಳುಹಿಸುವೆ, ನಿನ್ನ ದೂತರ ಕಳುಹಿಸುವೆ. ಹೆದರಲಾರೆ ನಾನು, ಇಂದು ಕೊರಗಲಾರೆ ನಾನು. ಡ್ಯಾಡಿಯನ್ನು ನೋಡಿ ಹೇಳಿ, ಹೆದರಲಾರೆ ನಾನು. ನೀವಿರೋದ್ರಿಂದ ನಾನು ಯಾಕೆ ಹೆದರಲಿ, ಕೊರಗಲಾರೆ ನಾನು, ಹೆದರಲಾರೆ ನಾನು, ಕೊರಗಲಾರೆ ನಾನು, ಕೊರಗಲಾರೆ ನಾನು, ಹೆದರಲಾರೆ ನಾನು, ಕೊರಗಲಾರೆ ನಾನು, ಎಂದು ಕೊರಗಲಾರೆ ನಾನು. ನೀವಿರೋದ್ರಿಂದ ನನಗೆ ಧೈರ್ಯ, ನಿಮ್ಮ ಸಾನ್ನಿಧ್ಯ ನನಗೆ ಶ್ರೇಷ್ಠ ಅಪ್ಪ, ನಿನ್ನ ಪ್ರಸನ್ನತೆ ನನಗೆ ಅಮೂಲ್ಯವಾದದ್ದು. ಥ್ಯಾಂಕ್ ಯು ಫಾರ್ ಯುವರ್ ಸ್ವೀಟ್ ಪ್ರೆಸೆನ್ಸ್. ಭೂಮಿ ಆಕಾಶಗಳ ನಿರ್ಮಾಣಿಕನಾಗಿದ್ದರು ನನ್ನನ್ನು ಪ್ರೀತಿಸಿ ಕರ್ತನೇ ನನ್ನೊಂದಿಗೆ ಬಂದಿದೆಯಪ್ಪ. ಥ್ಯಾಂಕ್ ಯು, ನಿನ್ನ ಪ್ರೀತಿಗಾಗಿ, ನಿನ್ನ ಕರುಣೆಗಾಗಿ, ನಿನ್ನ ಪ್ರಾವಿಷನ್ಗಾಗಿ, ನಿನ್ನ ಒದಗಿಸುವಿಕೆಗಾಗಿ ನಿನಗೆ ವಂದನೆ. ಥ್ಯಾಂಕ್ ಯು ಲಾರ್ಡ್. ನಿಮಗೆಲ್ಲ ಘನತೆ, ಗೌರವ, ಮಹಿಮೆ ಯೇಸುವಿನ ನಾಮದಲ್ಲಿ ತಂದೆ. ಆಮೆನ್, ಆಮೆನ್, ಆಮೆನ್. ಹಲ್ಲೆಲೂಯ. ನಾವು ಪ್ರಾರ್ಥನೆಗಾಗಿ ಮತ್ತು ನಮ್ಮ ಧ್ಯಾನಕ್ಕಾಗಿ ಲೂಕನ ಸುವಾರ್ತೆ 2ನೇ ಅಧ್ಯಾಯ 12ನೇ ವಚನವನ್ನು ಓದೋಣ. ಲೂಕ 2:14. ಲೂಕನು ಬರೆದ ಸುವಾರ್ತೆ 2:14. ಮೇಲಣ ಲೋಕಗಳಲ್ಲಿ ದೇವರಿಗೆ ಮಹಿಮೆ, ಮೇಲನ ಲೋಕಗಳಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ, ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ. ಹಲ್ಲೆಲೂಯ. ಈ ಶೀರ್ಷಿಕೆಯಲ್ಲಿ ನಾವು ಧ್ಯಾನ ಮಾಡ್ತಾ ಪ್ರಾರ್ಥನೆ ಮಾಡ್ತಾ ಬರ್ತಾ ಇದ್ದೀವಿ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಯಾರು ಜೊತೆಯಲ್ಲಿ ಕರ್ತನಿದ್ದಾನೋ, ಯಾರು ಕರ್ತನ ಪ್ರೆಸೆನ್ಸನ್ನು ಫೀಲ್ ಮಾಡ್ತಾರೋ ಅವ್ರಿಗೆ ಒಂದು ಸಮಾಧಾನ, ಯಾವುದರ ಕುರಿತಾಗಿ ಭಯ ಇರೋದಿಲ್ಲ, ಧೈರ್ಯ ಇದೆ. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯಾರು ತಮ್ಮ ಕಷ್ಟಗಳನ್ನು ದೇವರ ಮುಂದೆ ಅರಿಕೆ ಮಾಡಿ ಪ್ರಾರ್ಥನೆ ಮಾಡ್ತಾರೋ ಅವ್ರ ಕಷ್ಟ ಎಲ್ಲ ನೀಗ ಅವ್ರಿಗೊಂದು ಸಮಾಧಾನ ಬರ್ತದೆ. ಹಲ್ಲೆಲೂಯ. ಯಾರು ದೇವರ ವಾಕ್ಯವನ್ನು ಪ್ರೀತಿಸಿ ದೇವರ ವಾಕ್ಯದಲ್ಲಿ ಸಮಯ ಕಳೀತಾರೋ ಅವ್ರಿಗೆ ಟೆನ್ಷನ್ ಎಲ್ಲ ಹೋಗಿ ಒಂದು ಸಮಾಧಾನ ಬರ್ತದೆ. ಹಲ್ಲೆಲೂಯ. ಇವತ್ತೊಂದು ವಚನವನ್ನು ಓದೋಣ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 22ನೇ ವಚನ. ಗಲಾತ್ಯ 5:22. ಆದರೆ ದೇವರಾತ್ಮನಿಂದ ಉಂಟಾಗುವ ಫಲವೇನೆಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಶಮೆದಮೆ ಇಂಥವುಗಳೇ. ಆಮೆನ್. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಪವಿತ್ರಾತ್ಮನ ಫಲಗಳ ಕುರಿತಾಗಿ ಈ ವಾಕ್ಯ ಹೇಳ್ತದೆ. ಅದರಲ್ಲಿ ಪವಿತ್ರಾತ್ಮನ ಫಲಗಳಲ್ಲಿ ಒಂದು ಪ್ರಾಮುಖ್ಯವಾದದ್ದು ಸಮಾಧಾನ. ಹಲ್ಲೆಲೂಯ. ಪ್ರೀತಿ, ಸಂತೋಷ, ಮೂರನೇದಾಗಿಯೇ ಸಮಾಧಾನ ಅಂತ ಬರ್ತದೆ. ಪವಿತ್ರಾತ್ಮನು ಬಂದರೆ ಅಲ್ಲಿ ಕೊಡುವಂಥದ್ದು ಸಮಾಧಾನ. ಇವತ್ತು ಯಾರಿಗಾದರೂ ಸಮಾಧಾನವನ್ನು ಅನುಭವಿಸ್ಬೇಕು ಅಂತ ಹೇಳಿದ್ರೆ ಪವಿತ್ರಾತ್ಮನ ಅಭಿಷೇಕವನ್ನು ಪಡ್ಕೊಳ್ರಿ. ಹಲ್ಲೆಲೂಯ.
ಹೋರಾಟ, ಜಂಜಾಟ, ಕಳವಳ, ಗಲಿಬಿಲಿ ತುಂಬಿದಂಥ ಈ ಜಗತ್ತಿನಲ್ಲಿ ಒಂದು ಟೆನ್ಷನ್ ಫ್ರೀ ಜೀವನ ಜೀವಿಸಬೇಕಾದ್ರೆ ಪವಿತ್ರಾತ್ಮನ ಪಾತ್ರ ಬಹಳ ಪ್ರಾಮುಖ್ಯವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಎಲ್ಲಿ ಪವಿತ್ರಾತ್ಮನು ಬರ್ತಾನೋ ಅಲ್ಲಿ ಒಂದು ಸಮಾಧಾನ. ಹಲ್ಲೆಲೂಯಾ. ಯೇಸು ಸ್ವಾಮಿ ದೀಕ್ಷಾ ಸ್ನಾನ ತೆಗೆದುಕೊಂಡಾಗ ಪವಿತ್ರಾತ್ಮನು ಪಾರಿವಾಳದ ಆಕಾರದಲ್ಲಿ ಇಳಿದನು ಅಂತ ಹೇಳಿ ಮತ್ತಾಯನ ಸುವಾರ್ತೆ 3:16 4 ಸುವಾರ್ತೆಯಲ್ಲೂ ಸಹ ಇದೆ. ಒಂದು ವಚನವನ್ನು ಮಾತ್ರ ಓದ್ರಿ. ಮತ್ತಾಯ 3:16 ಓದ್ರಿ. ಮತ್ತಾಯ 3:16. ಯೇಸು ಸ್ನಾನ ಮಾಡಿಸಿಕೊಂಡ ಕೂಡಲೇ ನೀರಿನಿಂದ ಮೇಲಕ್ಕೆ ಬರಲು ಇಗೋ, ಆತನಿಗೆ ಆಕಾಶವು ತೆರೆಯಿತು ಮತ್ತು ದೇವರ ಆತ್ಮ ಪಾರಿವಾಳದ ಹಾಗೆ ಇಳಿದು ತನ್ನ ಮೇಲೆ ಬರುವುದನ್ನು ಕಂಡನು. ಪಾರಿವಾಳದ ಹಾಗೆ ಇಳಿದು ತನ್ನ ಮೇಲೆ ಬರುವುದನ್ನು ಕಂಡನು. ಹಲ್ಲೆಲೂಯ. ಪಾರಿವಾಳ ದೇವರ ಆತ್ಮ ಅಲ್ಲ, ಪಾರಿವಾಳದ ಹಾಗೆ. ಹಲ್ಲೆಲೂಯ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಸಾಧಾರಣವಾಗಿ ಲೋಕ ಪ್ರಕಾರವಾಗಿ ಯೋಚನೆ ಮಾಡಿ ಪಾರಿವಾಳವನ್ನು ಒಂದು ಸಮಾಧಾನದ ಸಂಕೇತವಾಗಿ ಬಳಕೆ ಮಾಡ್ತಾರೆ. ಎಲ್ಲಾದರೂ ಒಂದು ದೇಶಗಳ ಮಧ್ಯದಲ್ಲಿ ಸಂಧಾನ ಆದರೆ ಪಾರಿವಾಳ ಹಾರಿಸ್ತಾರೆ. ಸಮಾಧಾನದ ಸಂಕೇತಕ್ಕೆ ಪಾರಿವಾಳದ ಗುರುತನ್ನು ಹಾಕ್ತಾರೆ. ಪಾರಿವಾಳ ಅನ್ನೋದು ಒಂದು ಸಮಾಧಾನದ ಸಂಕೇತ. ಹಲ್ಲೆಲೂಯ. ದೇವರಾತ್ಮನು ಸಮಾಧಾನವನ್ನು ಹೊಂದಿದ್ದಾನೆ, ಸಮಾಧಾನವನ್ನು ಕೊಡ್ತಾನೆ ಅನ್ನುವುದರ ಸಂಕೇತ ಅದಾಗಿದೆ. ಹಲ್ಲೆಲೂಯ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಪವಿತ್ರಾತ್ಮನು ಯಾರ ಹೃದಯದಲ್ಲಿ ಬರ್ತಾನೋ, ಯಾರ ಜೀವಿತದಲ್ಲಿ ಪ್ರವೇಶ ಮಾಡ್ತಾನೋ ಅವರಲ್ಲಿರುವಂಥ ಟೆನ್ಷನ್ ಎಲ್ಲ ತೆಗೆದುಹಾಕಿ ಒಂದು ರೀತಿಯ ಸಮಾಧಾನವನ್ನು, ಧೈರ್ಯವನ್ನು ಕೊಡ್ತಾನೆ. ಹಲ್ಲೆಲೂಯ. ಫಿಲಿಪ್ಪಿ 4:9 ಓದಿ. ಫಿಲಿಪ್ಪಿ 4:9. ನೀವು ಯಾವುದನ್ನು ನನ್ನಿಂದ ಕಲಿತು ಹೊಂದಿದಿರೋ ಮತ್ತು ಯಾವುದನ್ನು ನನ್ನಲ್ಲಿ ಕೇಳಿ ಕಂಡಿರೋ ಅದನ್ನೇ ಮಾಡುತ್ತಾ ಬನ್ನಿರಿ. ಹೀಗೆ ಮಾಡಿದರೆ ಶಾಂತಿದಾಯಕನಾದ ದೇವರು ನಿಮ್ಮೊಂದಿಗಿರುವನು. ಶಾಂತಿದಾಯಕನಾದ ದೇವರು ಅಂತ ಹೇಳುವಾಗ ತಂದೆ, ಮಗ, ಪವಿತ್ರಾತ್ಮನ ಒಳಗೊಂಡಂತಹ ಒಂದು ಪದ ದೇವರು. ಹಲ್ಲೆಲೂಯ. ಒಂದು ತ್ರೈಕತ್ವವನ್ನು ಒಳಗೊಂಡಂಥ ತಂದೆ, ಮಗ, ಪವಿತ್ರಾತ್ಮನನ್ನು ಒಳಗೊಂಡಂತಹ ಒಂದು ಪದವೇ ದೇವರು ಅನ್ನುವಂತಹ ಒಂದು ಪದ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಅಲ್ಲೂ ಕೂಡ ಪವಿತ್ರಾತ್ಮನ ಆ ಶಾಂತಿಯನ್ನು ನಾವು ಕಾಣಬಹುದು. ಅದೇ ವಿಚಾರವನ್ನು 1 ಥೆಸಲೋನಿಕ 5:23 ಕೂಡ ಅದೇ ಶಾಂತಿದಾಯಕನಾದ ದೇವರು ಅಂತ ಹೇಳ್ತದೆ. ನೀವು ಈಗ ಓದಬೇಕಾಗಿಲ್ಲ. ಶಾಂತಿದಾಯಕನಾದ ದೇವರು. ಹಲ್ಲೆಲೂಯ. ಅಂದರೆ ದೇವರು ಅಂತ ಹೇಳುವಾಗಲೇ ಪವಿತ್ರಾತ್ಮನೂ ಅಲ್ಲಿದ್ದಾನೆ. ಪವಿತ್ರಾತ್ಮನಲ್ಲಿ ಶಾಂತಿ, ಒಂದು ಸಮಾಧಾನ, ಆದರಣೆ ಇದೆ. ರೋಮಪುರದವರಿಗೆ ಬರ್ತ ಪತ್ರಿಕೆ 14ನೇ ಅಧ್ಯಾಯ 17ನೇ ವಚನ. ರೋಮಪುರದವರಿಗೆ ಬರೆದ ಪತ್ರಿಕೆ ರೋಮಪುರ 14:17. ಯಾಕಂದರೆ ತಿನ್ನುವುದು ಕುಡಿಯುವುದು ದೇವರ ರಾಜ್ಯವಲ್ಲ, ನೀತಿಯು ಸಮಾಧಾನವು ಪವಿತ್ರಾತ್ಮನಿಂದಾಗುವ ಆನಂದವೂ ಆಗಿದೆ. ಹಾಲೆಲೂಯ. ದೇವರಾಜ್ಯ ಏನಾಗಿದೆ ಅಂದರೆ ನೀತಿಯು ಸಮಾಧಾನವು ಪವಿತ್ರಾತ್ಮನಿಂದ ಉಂಟಾದ ಆನಂದವಾಗಿದೆ. ನೀತಿ, ಸಮಾಧಾನ, ಪವಿತ್ರಾತ್ಮನಿಂದ ಉಂಟಾಗುವ ಆನಂದ. ಇದು ಆ್ಯಕ್ಚುಲಿ ಪವಿತ್ರಾತ್ಮನಿಂದ ಉಂಟಾಗುವ ಆನಂದ ಮಾತ್ರ ಸೆಪ್ರೇಟ್ ಆಗಿಬಿಟ್ಟಿದೆ. ನೀವು ಇಂಗ್ಲೀಷಲ್ಲಿ ಬೇರೆ ಭಾಷಾಂತರಗಳಲ್ಲಿ ಓದಿ, ಪವಿತ್ರಾತ್ಮನಿಂದ ಉಂಟಾಗುವ ನೀತಿ, ಸಮಾಧಾನ ಮತ್ತು ಆನಂದ ಅಂತ ಇದೆ. ಪವಿತ್ರಾತ್ಮನಿಂದ ಉಂಟಾಗುವ ನೀತಿ, ಸಮಾಧಾನ, ಆನಂದ, ಇದು 3 ಪವಿತ್ರಾತ್ಮನಿಂದ ಉಂಟಾಗುವಂಥದ್ದು. ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗಾದರೆ ಎಲ್ಲಿ ಪವಿತ್ರಾತ್ಮನಿದ್ದಾನೋ, ಎಲ್ಲಿ ಪವಿತ್ರಾತ್ಮನಿಗೆ ಅವಕಾಶ ಇದೆಯೋ ಅಲ್ಲಿ ಒಂದು ಟೆನ್ಷನ್ ಫ್ರೀ ಲೈಫ್. ಹಲ್ಲೆಲೂಯ. ಪವಿತ್ರಾತ್ಮನು ಟೇಕ್ ಓವರ್ ಮಾಡ್ಕೊಳ್ತಾನೆ, ಜವಾಬ್ದಾರಿಕೆ ತಗೊಳ್ತಾನೆ. ನಮ್ಮ ಜೀವಿತದ ಎಲ್ಲ ಕಾರ್ಯಗಳಲ್ಲಿ ಕರ್ತನು ತನ್ನ ಬಲವನ್ನು ಪ್ರಕಟಿಸ್ತಾನೆ. ನಾವು ಟೆನ್ಷನ್ ಮಾಡ್ಕೋಬೇಕಾಗಿಲ್ಲ. ಹಲ್ಲೆಲೂಯ. ಅದಕ್ಕೆ ಯೇಸು ಸ್ವಾಮಿ ಹೇಳುವಾಗ ಯೋಹಾನನ ಸುವಾರ್ತೆ 14ನೇ ಅಧ್ಯಾಯ 16ನೇ ವಚನದಲ್ಲಿ ಈ ರೀತಿ ಹೇಳ್ತಾರೆ. ಯೋಹಾನ 14:16. ಆಗ ನಾನು ತಂದೆಯನ್ನು ಕೇಳಿಕೊಳ್ಳುವೆನು, ಆತನು ನಿಮಗೆ ಬೇರೊಬ್ಬ ಸಹಾಯಕನನ್ನು ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವನು. ಬೇರೊಬ್ಬ ಸಹಾಯಕನು ಅಂತ ಅಲ್ಲಿ ಬರೆದಿದೆ ನೋಡ್ರಿ. ನೀವು ಅದನ್ನು ಇಂಗ್ಲೀಷಲ್ಲಿ ಓದೋದಾದರೆ ಕಂಫರ್ಟರ್
ಅಂದರೆ ಕಂಫರ್ಟರ್ ಅಂದರೆ ಏನು ಗೊತ್ತಂದ್ರೆ ಕಂಫರ್ಟ್ ಅಂತ ಹೇಳಿದ್ರೆ ಹಾಯಾಗಿರೋದು. ಕಂಫರ್ಟ್ ಚೆನ್ನಾಗಿದೆ, ಈ ಗಾಡೀಲಿ ಕಂಫರ್ಟ್ ಚೆನ್ನಾಗಿದೆ ಅಂತ ಹೇಳ್ತಾರೆ. ಅಂದರೆ ಸುಖಕರವಾಗಿ ಆದರಣೆ, ನಾವು ಟೆನ್ಷನ್ ಇಲ್ಲದೆ ಹಾಯಾಗಿರೋದು. ಡಿಕ್ಷನರಿಲಿ ಕಂಫರ್ಟ್ ಅನ್ನೋ ಪದಕ್ಕೆ ಹಾಯಾಗಿರೋ ಅಂತಿದೆ. ಆರಾಮಾಗಿರಲಿಕ್ಕೆ, ನಾವು ಹಾಯಾಗಿರಲಿಕ್ಕೆ ಪವಿತ್ರಾತ್ಮ ನಮ್ಮ ಜೀವಿತಕ್ಕೆ ಬಂದಿದ್ದಾನೆ. ಹಲ್ಲೆಲೂಯಾ. ನಮ್ಮ ಟೆನ್ಷನೆಲ್ಲ ಆತನ ತಗೊಂಡು ನಮ್ಮನ್ನು ಹಾಯಾಗಿರಿಸಲಿಕ್ಕೆ. ಹಲ್ಲೆಲೂಯಾ. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯದಲ್ಲಿ 16ನೇ ವಚನವನ್ನು ಓದೋಣ. ರೋಮಾಪುರ 8:16. 8:6. ರೋಮಾಪುರ 8:6. ಶರೀರ ಬಾವುದವುಗಳ ಮೇಲೆ ಮನಸ್ಸಿಡುವುದು ಮರಣ, ಪವಿತ್ರಾತ್ಮನವುಗಳ ಮೇಲೆ ಮನಸ್ಸಿಡುವುದು ಜೀವವೂ ಮನಃಶಾಂತಿಯೂ ಆಗಿದೆ. ಹಲ್ಲೆಲೂಯಾ. ಪವಿತ್ರಾತ್ಮನ ಮೇಲೆ ಮನಸ್ಸಿಡುವುದು ಜೀವವೂ ಮನಃಶಾಂತಿಯೂ ಆಗಿದೆ. ದೇರ್ ಇಸ್ ಪೀಸ್. ಪವಿತ್ರಾತ್ಮನ ಮೇಲೆ ಮನಸ್ಸಿಟ್ರೇ ಒಂದು ಸಮಾಧಾನ ಬಂದ್ಬಿಡ್ತದಂತ ನೋಡಿ. ಹಲ್ಲೆಲೂಯಾ. ಪವಿತ್ರಾತ್ಮನ ಕಾರ್ಯಗಳು, ಪವಿತ್ರಾತ್ಮನು ನಮ್ಮಲ್ಲಿ ಬಂದ್ರೇ ಒಂದು ರೀತಿ ಟೆನ್ಷನ್ ಫ್ರೀ ಲೈಫ್. ಹಲ್ಲೆಲೂಯಾ. ಹೇಗೆ ಯೇಸು ಎಂಟ್ರಿ ಆದ ತಕ್ಷಣ ಸಮಾಧಾನವೋ, ಅದೇ ರೀತಿ ಪವಿತ್ರಾತ್ಮನ ಎಂಟ್ರಿ ಆದರೂ ಸಮಾಧಾನ. ಅದರಿಂದಾಗಿ ದೇವರ ಮಕ್ಕಳು ಎನಿ ಟೈಮ್ ಪವಿತ್ರಾತ್ಮ ಭರಿತರಾಗಿರುವುದನ್ನು ನಾವು ಅಭ್ಯಾಸ ಮಾಡಿಕೊಳ್ಬೇಕು. ಹಲ್ಲೆಲೂಯಾ. ಎನಿ ಟೈಮ್ ಆ ಪ್ರೆಸೆನ್ಸ್ನ ಹೊತ್ಕೊಂಡೇ ತಿರುಗಬೇಕು, ಓಡಾಡಬೇಕು. ಆ ದೈವ ಸಾನ್ನಿಧ್ಯದ ಆ ಒಂದು ದಗದಗಿಸುವಂತಹ ಅನುಭವದಲ್ಲೇ ಸಾಗಬೇಕು. ಆಗ ಟೆನ್ಷನ್ ನಮಗಿರೋದಿಲ್ಲ, ಒಂದು ಪೀಸ್ಫುಲ್ ಲೈಫ್ ಇರ್ತದೆ. ಹಲ್ಲೆಲೂಯಾ. ಎಲ್ಲಿ ಪವಿತ್ರಾತ್ಮನಿದ್ದಾನೋ ಅಲ್ಲಿ ಸಮಾಧಾನ. ದೇವರ ನಾಮಕ್ಕೆ ಸ್ತೋತ್ರ. ಮುಂಜಾನೆ ನಮ್ಮ ಪ್ರಾರ್ಥನೆಯಲ್ಲಿ ನಾವು ಪವಿತ್ರಾತ್ಮನಿಗೆ ಆ ದಿನವನ್ನು ಬಿಟ್ಕೊಟ್ಬಿಟ್ರೆ ಆ ದಿನವಿಡೀ ಪವಿತ್ರಾತ್ಮನ ನಿಯಂತ್ರಿಸ್ತಾನೆ. ನಾವು ಸಮಾಧಾನವಾಗಿರ್ತೀವಿ. ಇಲ್ಲಾಂದರೆ ನಾವೇ ತಲೆ ಹಾಕಿ ಚಚ್ಕೊಳ್ತಾ ಇರ್ತೀವಿ. ಅದು ಇದು ಅಯ್ಯೋ ಅಂತ ಹೇಳಿ ಚಿಂತೆ ಮಾಡ್ತಾ ಇರ್ತೀವಿ. ಅದಕ್ಕೆ ಬೆಳಿಗ್ಗೆ ನಾವು ಪವಿತ್ರಾತ್ಮನಿಗೆ ನಾವು ಬಿಟ್ಕೊಟ್ಬಿಡಬೇಕು. ನಿನ್ನ ಮಾರ್ಗವ ತಿಳಿಸಯ್ಯ, ನಿನ್ನ ಚಿತ್ತ ಕಲಿಸಯ್ಯ, ನಿನ್ನ ವಾಕ್ಯದ ಬೆಳಕಿನಲ್ಲೇ ದಿನದಿನವೂ ನಡೆಸಯ್ಯ. ಪವಿತ್ರಾತ್ಮನೇ ಪ್ರಿಯ ಕರ್ತನೇ ಆವರಿಸಿ ನಡೆಸಯ್ಯ. ನೀವು ತಗೊಳ್ಳಿ, ಹೋಲಿ ಸ್ಪಿರಿಟ್ ನೀವು ಟೇಕ್ ಓವರ್ ಮಾಡ್ಕೊಳ್ಳಿ, ನೀವು ಹತೋಟಿಗೆ ತಗೊಳ್ಳಿ. ನಾವು ಯಾಕೆ ಆತನಿಗೆ ಬಿಟ್ಕೊಡ್ತಾ ಇದ್ದೀವಿ ಅಂದರೆ ನಾವು ಟೆನ್ಷನ್ ಫ್ರೀ ಆಗಿರೋಣ ಅಂತ. ಕೆಲವು ಸಮಯ ನೋಡಿರಿ, ಯಾರಾದರೂ ತಿಳಿದವ್ರು ಬಂದುಬಿಟ್ರೆ ತಗೊಳ್ಳಿ ನೀವು ಈ ಕೆಲಸ ಮಾಡಿ ಅಂತ ಅವ್ರಿಗೆ ಬಿಟ್ಬಿಟ್ಟು ಟೆನ್ಷನ್ ಫ್ರೀ ಆಗಿರ್ತೀವಿ ನೋಡ್ರಿ. ನೀವು ಇದು ಮಾಡಿ ಅಂತ ಹೇಳಿಬಿಟ್ಟು ಪವಿತ್ರಾತ್ಮನ ಟೇಕ್ ಓವರ್ ಮಾಡ್ಕೊಂಬಿಟ್ರೆ ನಮಗೆ ಟೆನ್ಷನ್ ಇಲ್ಲ. ಸಮಾಧಾನದ ದಿನ. ಹಲ್ಲೆಲೂಯಾ. ಪವಿತ್ರಾತ್ಮನು ಟೇಕ್ ಓವರ್ ಮಾಡಿಕೊಂಡ್ರೆ ನಮಗೆ ಯಾವುದೇ ಟೆನ್ಷನ್ ಇರೋದಿಲ್ಲ, ಗಲಿಬಿಲಿ ಇರೋದಿಲ್ಲ, ಗೊಂದಲ ಇರೋದಿಲ್ಲ, ಆರಾಮಾಗಿರ್ತೀವಿ. ಹಲ್ಲೆಲೂಯಾ. ಯಾರ ಜೀವಿತದಲ್ಲಿ ಪವಿತ್ರಾತ್ಮನಿಗೆ ಅವಕಾಶ ಇದೆಯೋ ಅವ್ರ ಜೀವನ ಸಮಾಧಾನದ ಜೀವನ. ಪವಿತ್ರಾತ್ಮನ ಜೊತೆ ಒಂದು ನಿಕಟ ಬಾಂಧವ್ಯ ಬೆಳೆಸ್ಕೊಳ್ಳಿ. ಕೇಳಿ, ಅಪ್ಪ ನೀವು ಬನ್ನಿ, ಹೋಲಿ ಸ್ಪಿರಿಟ್ ನೀವು ನಡೆಸಿ, ನನಗೆ ಆಲೋಚನೆ ಕೊಡಿ, ನನಗೆ ಗೈಡೆನ್ಸ್ ಕೊಡಿ. ಹಲ್ಲೆಲೂಯಾ. ಅದಕ್ಕೆ ಯೇಸು ಸ್ವಾಮಿ ಹೇಳಿದ್ರು, ಈ ಕಂಫರ್ಟರ್ ಬಂದ ಮೇಲೆ ನಿಮ್ಮನ್ನು ಎಲ್ಲ ರೀತಿಯಲ್ಲೂ ನಡೆಸ್ಕೊಂಡು ಹೋಗ್ತಾರೆ. 1-2 ವಿಚಾರ ಅಲ್ಲ, ಪ್ರತಿಯೊಂದು ವಿಷಯದಲ್ಲಿ ಸಕಲ ರೀತಿಯಲ್ಲೂ ಸಕಲ ವಿಧದಲ್ಲೂ. ವಚನ ಸರಿ ಓದ್ಬಿಡೋಣ. ಯೋಹಾನನ ಸುವಾರ್ತೆ ಯೋಹಾನ 14:16. ಆಗ ನಾನು ತಂದೆಯನ್ನು ಕೇಳಿಕೊಳ್ಳುವೆನು, ಆತನು ನಿಮಗೆ ಬೇರೊಬ್ಬ ಸಹಾಯಕನನ್ನು ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವನು. ಆ ಸಹಾಯಕನು ಯಾರೆಂದರೆ ಸತ್ಯದ ಆತ್ಮನೇ. ಹಲ್ಲೆಲೂಯಾ. 16ನೇ ಅಧ್ಯಾಯ 13ನೇ ವಚನ. ಯೋಹಾನ 16:13. ಸತ್ಯದ ಆತ್ಮನು ಬಂದಾಗ ಆತನು ನಿಮ್ಮನ್ನು ನಡೆಸಿಕೊಂಡು ಹೋಗಿ ಸಕಲ ವಿಷಯದಲ್ಲಿಯೂ ಸತ್ಯಕ್ಕೆ ಸೇರಿಸಿ ಸರಿಯಾದ ದಾರಿಲೇ ನಡೆಸ್ತಾನೆ. ನಾವು ಎಡೋ ಬಿಡ್ತೀವಿ, ಆದರೆ ದೇವರ ಆತ್ಮನು ಸಕಲ ವಿಷಯದಲ್ಲೂ ಆತನ ನಡೆಸ್ತಾನೆ. ನಾವು ಟೆನ್ಷನ್ ಮಾಡ್ಕೋಬೇಕಾಗಿಲ್ಲ. ಹಲ್ಲೆಲೂಯಾ.
ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಅನೇಕ ಸಂದರ್ಭಗಳಲ್ಲಿ ನಮ್ಮ ಸ್ವಂತ ಬುದ್ಧಿಯಲ್ಲಿ, ನಮ್ಮ ಸ್ವಂತ ಆಲೋಚನೆಯಲ್ಲಿ ಕಾರ್ಯಗಳನ್ನ ಮಾಡಿಬಿಟ್ಟು ಆಮೇಲೆ ತಲೆ ಚಚ್ಕೊಬಿಡ್ತೀವಿ. ಅಯ್ಯೋ, ನಾನು ಯಾಕೆ ಹಿಂಗೆ ಮಾಡಿದೆ, ನಾವು ಟೆನ್ಷನ್ಗೊಳಗಾಗ್ತೀವಿ. ಆದರೆ ದೇವರಾತ್ಮನಿಗೆ ನಾವು ಅವಕಾಶ ಕೊಟ್ಬಿಟ್ರೆ, ಮುಂಜಾನೆ ದೇವರಾತ್ಮನ ಇನ್ವೈಟ್ ಮಾಡಿ, ಹೋಲಿ ಸ್ಪಿರಿಟ್ ಈ ದಿನ ನಿಮ್ಮದು, ಯು ಟೇಕ್ ಓವರ್, ನೀನು ನನ್ನ ನಡೆಸಿ ಅಂತ ಬಿಟ್ಕೊಟ್ಬಿಟ್ರೆ ಆ ದಿನ ನೋಡಿ ಎಷ್ಟು ಆರಾಮಾಗಿರ್ತದೆ. ದಿನವಿಡೀ ನೀವು ಆರಾಮಾಗಿರ್ತೀರಿ. ಹಾಲೆಲು ಕೆಲವೊಂದು ಘಟನೆಗಳು ನಿಮಗೆ ಆಶ್ಚರ್ಯ ಆಗ್ತದೆ. ಹೇಗೆ ಆಶ್ಚರ್ಯ ಅಂದರೆ, ನಾನು ಯಾಕೆ ಇದನ್ನು ಮಾಡಿದೆ, ಎಷ್ಟು ಒಳ್ಳೆಯದಾಯ್ತಲ್ಲ ನಾನು ಹಾಗೆ ಮಾಡಿದ್ದು. ಯಾಕಂದ್ರೆ ನೀವು ಸ್ವಂತ ಬುದ್ಧಿಯಿಂದ ವಿವೇಚಿಸಿ ಏನು ಮಾಡಿರೋದಿಲ್ಲ, ಸಿಂಪಲಾಗಿ ಏನೋ ಮಾಡಿರ್ತೀರಿ, ಆ ಟೈಮ್ನಲ್ಲಿ ದೊಡ್ಡದಾಗಿ ಅನಿಸಿರೋದಿಲ್ಲ. ಆಮೇಲೆ ನೋಡಿದ್ರೆ ಅದರಿಂದ ಎಷ್ಟೊಂದು ಉಪಯೋಗ. ಇದು ಹೇಗಾಯಿತು, ದೇವರಾತ್ಮನಿಗೆ ನೀವು ಬಿಟ್ಟುಕೊಟ್ಟಿದ್ದೀನಿ, ದೇವರಾತ್ಮ ನಿಮ್ಮನ್ನು ಆ ರೀತಿ ನಡೆಸಿದ್ದಾನೆ. ಆವಾಗ ನಿಮಗೆ ಅದರ ಮೌಲ್ಯ ಗೊತ್ತಾಗಲಿಲ್ಲ, ಅನಂತರ ಗೊತ್ತಾದ ಮೇಲೆ ನೀವು ಸಂತೋಷ ಪಡ್ತಾ ಇದ್ದೀರಿ. ಸೊ ದೇವರಾತ್ಮನ ನಡೆಸುವಾಗ ಕೆಲವೊಂದು ಸನ್ನಿವೇಶಗಳಲ್ಲಿ ದೊಡ್ಡ ದೊಡ್ಡ ಅಪಾಯಗಳಿಂದ ನಮ್ಮನ್ನು ತಪ್ಪಿಸ್ಬಿಡ್ತಾನೆ. ಆವಾಗ ನಮಗೆ ಗೊತ್ತಾಗೋದಿಲ್ಲ. ಅನಂತರ ನಮಗೆ ಯೋಚನೆ, ಅಪ್ಪ ನಾನು ಆ ಕೆಲಸ ಮಾಡಿದರೆ ಎಷ್ಟು ದೊಡ್ಡ ಅನಾಹುತಲ್ಲಿ ಸಿಕ್ಕಾಕೊಳ್ತಾ ಇದ್ದೆ, ದೇವರೇ ನಾನು ತಪ್ಪಿಸ್ಬಿಟ್ಟೆಪ್ಪ, ಥ್ಯಾಂಕ್ ಯು. ನಿಜ, ಹೋಲಿ ಸ್ಪಿರಿಟ್ ನಮ್ಮನ್ನು ಆ ಚಿಂತೆ ಗಲಿಬಿಲಿಗೆ ಒಳಗಾಗದ ಹಾಗೆ ನಮ್ಮನ್ನು ತಪ್ಪಿಸಿ ನಡೆಸ್ತಾನೆ. ಅದಕ್ಕೆ ಪ್ರತಿದಿನ ನಾವು ಬೆಳಗ್ಗೆನೇ ದೇವರಾತ್ಮನಿಗೆ ಕೊಟ್ಬಿಡಬೇಕು. ಹೋಲಿ ಸ್ಪಿರಿಟ್, ದಿಸ್ ಈಸ್ ಯೋರ್ ಡೇ, ಯು ಲೀಡ್ ಮೀ, ಯು ಟೇಕ್ ಓವರ್. ನೀವು ಡ್ರೈವ್ ಮಾಡಿ, ನಾನು ಕೂತ್ಕೊಂಡು ಬರ್ತೀನಿ. ನೀವು ನಡೆಸಿ, ನಾನು ಸ್ವಲ್ಪ ಫ್ರೀಯಾಗಿರ್ತೀನಿ. ಹಲ್ಲೆಲೂಯಾ. ಅದಕ್ಕೆ ದೇವ್ರ ಸೇವಕರು ಹಾಡಿದಾರಲ್ಲ, ಆಳ್ವಿಕೆ ಮಾಡು ಪರಿಶುದ್ಧ ಆತ್ಮನೇ, ಬಲಿಯಾಗಿ ತಂದಿರುವೆ ನನ್ನನ್ನು ಈಗಲೇ. ನನ್ನನ್ನು ಆಳ್ವಿಕೆ ಮಾಡು ಪರಿಶುದ್ಧ ಆತ್ಮನೇ, ಬಲಿಯಾಗಿ ತಂದಿರುವೆ ನನ್ನನ್ನು ಈಗಲೇ. ಪರಿಶುದ್ಧ ಆತ್ಮನೇ, ನನ್ನ ಪರಿಶುದ್ಧ ಆತ್ಮನೇ, ಪರಿಶುದ್ಧ ಆತ್ಮನೇ, ಪರಿಶುದ್ಧಾತ್ಮನೇ, ನನ್ನ ಪರಿಶುದ್ಧ ಆತ್ಮನೇ. ಅಲ್ಲಿ ಈ ಸೇವಕರಿಗೆ ಗೊತ್ತಾಗ್ಬಿಟ್ಟಿದೆ, ಪವಿತ್ರಾತ್ಮನ ಏನಾದರೂ ಟೇಕ್ ಓವರ್ ಮಾಡಿಕೊಂಡ್ರೆ ನಾವು ಚೆನ್ನಾಗಿರ್ತೀವಿ, ಪವಿತ್ರಾತ್ಮನ ಆಡಳಿತ ಏನಾದರೂ ಬಂದುಬಿಟ್ರೆ ನಾವು ಆರಾಮಾಗಿರ್ತೀವಿ ಅಂತ ಹೇಳಿ. ಅದಕ್ಕೆ ನೀನೇ ಆಳ್ವಿಕೆ ಮಾಡು, ಹೋಲಿ ಸ್ಪಿರಿಟ್, ಯು ಬಿ ದ ಬಾಸ್, ನಾನು ಸತಿಗೆ ಸುಮ್ಮನೆ ಇರ್ತೀನಿ, ಟೆನ್ಷನ್ ಫ್ರೀ ಆಗಿರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ದೇವರಾತ್ಮನಿಗೆ ಹೀಗೆ ಆಡಳಿತವನ್ನು ಬಿಟ್ಕೊಡ್ತಾ ಇದ್ದಾರೆ. ಯಾಕಂದರೆ ಗೊತ್ತು, ದೇವರ ಆತ್ಮನೇನಾದರೂ ಟೇಕ್ ಓವರ್ ಮಾಡಿಕೊಂಡ್ರೆ ನಮಗೆ ಪೀಸ್, ನಮಗೆ ಸಮಾಧಾನ, ನೆಮ್ಮದಿ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಸುಖದಿಂದ ಸಮಾಧಾನದಿಂದ ಜೀವನ ಮಾಡಬೇಕಾದ್ರೆ ಒಳ್ಳೆಯ ನಾಯಕರು ಬರಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡಿ ಅಂತ ಹೇಳಿ ವಾಕ್ಯ ಹೇಳ್ತದೆ. ಒಳ್ಳೆ ನಾಯಕರಿಗಾಗಿ ಪ್ರಾರ್ಥನೆ ಮಾಡಿ. ಯಾಕೆ? ಒಳ್ಳೆ ನಾಯಕರು ಬಂದರೆ ನಮ್ಮನ್ನು ಸಮಾಧಾನದಲ್ಲಿ ನಡೆಸ್ತಾರೆ, ಇಲ್ಲಾಂದರೆ ಟೆನ್ಷನ್ನಲ್ಲಿ, ಗಲಿಬಿಲಿಯಲ್ಲಿ, ಚಿಂತೆಯಲ್ಲಿ ನಡೆಸ್ತಾರೆ. ಒಳ್ಳೆ ನಾಯಕರು ಬಂದರೆ ನಾವು ಸಮಾಧಾನವಾಗಿ ಜೀವನ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಅಲ್ಲಿ ಆತ್ಮಿಕ ವಿಷಯಕ್ಕೆ ಬಂದಾಗ ಪವಿತ್ರಾತ್ಮನು ನಮಗೆ ಸಮಾಧಾನದ ದಿನಗಳನ್ನು ಕೊಡುವಾತನು. ಹಲ್ಲೆಲೂಯ. ಅದಕ್ಕೆ ಆ ಸೇವಕರು ಹಾಡಲ್ಲಿ ಇನ್ನೊಂದು ಈ ರೀತಿಯಾಗಿ ಹೇಳ್ತಾರೆ ನೋಡಿ, ನನ್ನ ಆಲೋಚನೆಯನ್ನು ಕೂಡ ನೀವು ಕಂಟ್ರೋಲ್ಗೆ ತಗೊಳ್ಳಿ, ನಾನಾಗಿ ಥಿಂಕ್ ಮಾಡೋದು ಕೂಡ ಬೇಡ, ಕಂಪ್ಲೀಟ್ ಸರೆಂಡರ್. ಸ್ಕೇಲ್ ಕೊಟ್ಟು ಅದನ್ನೇ. ನೆನಪೆಲ್ಲ ನಿನ್ನದಾಗಲಿ, ಮಾತೆಲ್ಲ ನಿನ್ನದಾಗಲಿ. ಹೇಗಿದೆ ನೋಡಿ, ನನ್ನ ನೆನಪೆಲ್ಲ ನಿನ್ನದಾಗಲಿ, ನನ್ನ ಮಾತೆಲ್ಲ ನಿನ್ನದಾಗಲಿ, ದೀನವೆಲ್ಲ ನನ್ನ ನಡೆಸು. ಎಸ್, ದೀನವೆಲ್ಲ
ನನ್ನ ನಡೆಸು, ನಿನ್ ಚಿತ್ತವಾ ನೆರವೇರಿಸು. ಆಳ್ವಿಕೆ ಮಾಡು ಪರಿಶುದ್ಧ ಆತ್ಮನೇ, ಬಲಿಯಾಗಿ ತಂದಿರುವೆ ನನ್ನನ್ನು ಈಗಲೇ. ಹೇಗೆ? ನೆನಪೆಲ್ಲ ನಿನ್ನದಾಗಲಿ, ಮಾತೆಲ್ಲ ನಿನ್ನದಾಗಲಿ. ಓಹೋ, ಎಂಥ ಒಂದು ಸೌಭಾಗ್ಯ! ಪರಿಶುದ್ಧಾತ್ಮ ನನ್ನ ಆಲೋಚನೆಯನ್ನು, ನನ್ನ ಮಾತುಗಳನ್ನು ಎಲ್ಲವನ್ನು ಟೇಕ್ ಓವರ್ ಮಾಡಿಕೊಂಡ್ರೆ ಅದರಂಥ ಸೌಭಾಗ್ಯದ ಜೀವಿತ ಇಲ್ಲ. ನಾವು ಪರಿಪೂರ್ಣವಾಗಿ ದೇವ್ರ ಚಿತ್ತ ಮಾಡ್ತೀವಿ. ದೇವರ ಚಿತ್ತ ಮೀರಿ ನಾವು ಎಲ್ಲಿಗೂ ಹೋಗ್ಲಿಕ್ಕೆ ಆಗೋದಿಲ್ಲ. ದೇವರ ಯೋಜನೆ ಮೇರೆಗೆ ನಾವು ಸಾಕ್ತೀವಿ. ಎಂಥ ಒಂದು ಪೀಸ್ಫುಲ್ ಜೀವನ. ಹಲ್ಲೆಲೂಯ. ಹೋಲಿ ಸ್ಪಿರಿಟ್ ಈಸ್ ದ ಪೀಸ್ ಗಿವರ್. ಸಮಾಧಾನ ಕೊಡುವ ಕೆಲಸ ಎಲ್ಲ ನಾನು ನೋಡ್ಕೋತೀನಿ, ನೀನು ಟೆನ್ಷನ್ ಫ್ರೀ ಆಗಿರು ಮಗನೇ ಅಂತಾರೆ. ಅಲ್ಲ, ನಾನು ನೋಡ್ಕೋತೀನಿ. ಅದಕ್ಕೆ ನಾವು ಪವಿತ್ರಾತ್ಮನೇ, ಕಮ್ ಕಮ್ ಹೋಲಿ ಸ್ಪಿರಿಟ್, ಯು ಟೇಕ್ ಓವರ್. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರ. ಈ ಸತ್ಯಾಂಶ ಗೊತ್ತಿಲ್ಲದೆ ಕೆಲವರು ಹೇಳ್ತಾರೆ, ಪವಿತ್ರಾತ್ಮನ ಆವಾಗಲೇ ಬಂದುಬಿಟ್ಟಿದೆ, ನೀವು ಬನ್ನಿ ಬನ್ನಿ ಅಂತ ಕರೆಯೋದೇನಕ್ಕೆ ಅಂತ ಹೇಳ್ತಾರೆ. ಹಂಗಂದರೆ ಬನ್ನಿ ಬನ್ನಿ ಅಂತ ಬೇರೆ ಏನಿಲ್ಲ, ಆತನಿಗೆ ಜವಾಬ್ದಾರಿಕೆನೇ ಬಿಡ್ತೀವಿ. ಯು ಬಿ ದ ಬಾಸ್ ಆಫ್ ದಿಸ್ ಡೇ, ಯು ಟೇಕ್ ಓವರ್. ಈ ದಿನವನ್ನು ನಿಮ್ಮ ಹತೋಟಿಗೆ ತಗೊಳ್ಳಿ, ಈ ಸಮಯವನ್ನು ನಿನ್ನ ಹತೋಟಿಗೆ ತಗೊಳ್ಳಿ, ನನ್ನ ಆಲೋಚನೆ ನಿನ್ನ ಹತೋಟಿಗೆ ತಗೊಳ್ಳಿ. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರ. ಇದನ್ನು ಅನುಭವಿಸಿದವರಿಗೆ ಇದರ ವ್ಯಾಲ್ಯೂ ಗೊತ್ತು. ಪವಿತ್ರಾತ್ಮನ ಇನ್ವೈಟ್ ಮಾಡೋದು, ಆತನಿಗೆ ಬಿಟ್ಕೊಡೋದು ಏನಂತ ಹೇಳಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸೊ ಇವತ್ತು ನಾವು ಅನುಭವಿಸುವ ಪವಿತ್ರಾತ್ಮನ ನಾಯಕತ್ವದಲ್ಲಿ ನಾವು ಸಾಗುವ. ಪವಿತ್ರಾತ್ಮನಿಗೆ ನಮ್ಮನ್ನು ಬಿಟ್ಕೊಡೋಣ. ಲಾರ್ಡ್, ಯು ಆರ್ ದ ಪೀಸ್ ಗಿವರ್, ಯು ಆರ್ ದ ಸೋರ್ಸ್ ಆಫ್ ಪೀಸ್. ನನ್ನ ಸಂಪೂರ್ಣ ಜೀವಿತದ ಮೇಲೆ ನೀವು ಒಡೆತನ ತಗೊಳ್ಳಿ. ನಾನು ಟೆನ್ಷನ್ ಫ್ರೀ ಆಗಿರ್ತೀನಿ, ನಾನು ಸಮಾಧಾನವಾಗಿರ್ತೀನಿ. ನೀವು ಎಲ್ಲ ಟೆನ್ಷನ್ ಎಲ್ಲ ನೀವು ತಗೊಳ್ಳಿ, ನೀವು ನಡೆಸಿ, ನೀವು ಮುಂದಕ್ಕೆ ಹೋಗಿ. ಹಲ್ಲೆಲೂಯ. ಒಂದು ನಿಮಿಷ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಹಲ್ಲೆಲೂಯ. ಪರಿಶುದ್ಧಾತ್ಮನೇ, ನಾವು ನಿಮ್ಮ ಕೈಗೆ ಕೊಟ್ಬಿಟ್ರೆ ನೀವು ನಮ್ಮನ್ನು ಸಮಾಧಾನದಲ್ಲಿ ನಡೆಸ್ತೀರಿ. ಹೌದು, ಪವಿತ್ರಾತ್ಮನ ಫಲಗಳಲ್ಲಿ ಒಂದು, ಅಪ್ಪ ನಿನ್ನ ಫಲಗಳಲ್ಲಿ ಒಂದು ಕರ್ತನೆ ಸಮಾಧಾನ. ಹೌದು ಹೌದಪ್ಪ, ಥ್ಯಾಂಕ್ ಯು. ಪವಿತ್ರಾತ್ಮನಿಂದ ಉಂಟಾಗುವ ಸಮಾಧಾನ, ನೀತಿ, ಆನಂದ ಅಂತ ಹೇಳಿ ನಾವು ನೋಡ್ತೇವೆ. ನಿನ್ನಿಂದ ಸಮಾಧಾನ ಉಂಟಾಗ್ತದೆ. ನೀನು ಎಲ್ಲಿ ಬರ್ತೀಯೋ ಅಲ್ಲಿ ಕರ್ತನ ಟೆನ್ಷನ್ ಎಲ್ಲ ನೀನು ತಗೊಂಡು ನಮಗೆ ಸಮಾಧಾನ ಕೊಟ್ಬಿಡ್ತೀಯಪ್ಪ. ಕೆಲಸನೆಲ್ಲ ನೀನು ವಹಿಸಿಕೊಂಡು ನಮಗೆ ಸಮಾಧಾನ ಕೊಡ್ತೀಯ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಹೌದು ಕರ್ತನ, ನಮ್ಮ ಜೀವಿತದಲ್ಲಿ ಕರ್ತನೆ ನೀವು ಬಾಸ್ ಆಗಿರಿ, ನೀವು ಯಜಮಾನನಾಗಿರಿ. ಆಳ್ವಿಕೆ ಮಾಡಿ, ನನ್ನ ಜೀವಿತವನ್ನು ಆಳ್ವಿಕೆ ಮಾಡಿ, ಇಲ್ಲಿರುವ ನಮ್ಮ ಜೀವಿತವನ್ನು ಆಳ್ವಿಕೆ ಮಾಡಿ ಸ್ವಾಮಿ. ನಮ್ಮೊಂದಿಗೆ ಸೇರಿ ಪ್ರಾರ್ಥನೆ ಮಾಡುತ್ತಿರುವ ಪ್ರತಿಯೊಬ್ಬರ ಜೀವಿತವನ್ನು ನೀವು ಆಳ್ವಿಕೆ ಮಾಡಿ ಹೋಲಿ ಸ್ಪಿರಿಟ್. ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ಅಪ್ಪ, ಎಷ್ಟೋ ಸಂದರ್ಭಗಳಲ್ಲಿ ಕರ್ತನೆ ನಾವೇ ನಮ್ಮ ತಲೆ ಮೇಲೆ ಹಾಕ್ಕೊಂಡು 108 ಚಿಂತೆಯಲ್ಲಿ, ಟೆನ್ಷನ್ನಲ್ಲಿ ಜೀವನ ಕಳೀತಾ ಇರ್ತೀವಿ. ಇನ್ಮೇಲೆ ಹಾಗೆ ಬೇಡ. ನೀವು ಟೆನ್ಷನ್ ನೀವು ತಗೊಳ್ಳಿ, ಅದರ ವಿಷಯವನ್ನೆಲ್ಲ ನೀವು ಹತೋಟಿಗೆ ತಗೊಳ್ಳಿ ಸ್ವಾಮಿ. ಥ್ಯಾಂಕ್ ಯು. ನೀವು ತಗೊಳ್ಳಿ, ನಾವು ಟೆನ್ಷನ್ ಫ್ರೀ ಆಗಿರ್ತೀವಿ. ಹೋಲಿ ಸ್ಪಿರಿಟ್ ಬನ್ನಿ. ಈ ದಿನ ಇಡೀ ನೀವು ಜವಾಬ್ದಾರಿ ತಗೊಳ್ಳಿ. ಏನೇನು ಸಂಭವ ಆಗ್ತದೆ ನನಗೆ ಗೊತ್ತಿಲ್ಲ, ಆದರೆ ನಿಮಗೆಲ್ಲ ಗೊತ್ತು. ನೀವು ಹತೋಟಿಗೆ ತಗೊಳ್ಳಿ ಹೋಲಿ ಸ್ಪಿರಿಟ್. ಥ್ಯಾಂಕ್ ಯು. ನನ್ನ ಈ ದಿನದ ಸಂಪೂರ್ಣ ಜವಾಬ್ದಾರಿಗೆ ನಿಮಗೆ ಕೊಟ್ಬಿಡ್ತಾ ಇದ್ದೀನಿ ಸ್ವಾಮಿ. ಹೋಲಿ ಸ್ಪಿರಿಟ್, ಯು ಟೇಕ್ ಓವರ್. ನೀನು ನನ್ನ ನಡೆಸಿ ಹೋಲಿ ಸ್ಪಿರಿಟ್. ನನಗೆ ಬೇಕಾದ ಆಲೋಚನೆಗಳನ್ನು ಕೊಡಿ. ನನ್ನ ಮಾತುಗಳ ಮೇಲೆ ನೀವು ನಿಯಂತ್ರಣ ಸಾಧಿಸಿರಿ. ನನ್ನ ದೇಹದ ಮೇಲೆ, ಅವಯವಗಳ ಮೇಲೆ ನೀವು ಹತೋಟಿ ಸಾಧಿಸಿಯಪ್ಪ. ನನ್ನ ದೇಹದ ಅಂಗಾಂಗಗಳನ್ನು ನಿಯಂತ್ರಿಸಿ. ಹಲ್ಲೆಲೂಯಾ. ನಿಮ್ಮ ನಿಯಂತ್ರಣದೊಳಗೆ ನನ್ನ ದೇಹದ ಅಂಗಾಂಗಗಳು ಕಾರ್ಯನಿರ್ವಹಿಸಲಿ. ಥ್ಯಾಂಕ್ ಯು. ಈ ದಿನದಲ್ಲಿ ನಾನು ನಿರ್ವಹಿಸುವ ಪ್ರತಿಯೊಂದು ಕೆಲಸ ಕಾರ್ಯಗಳು ದೇವರಾತ್ಮನೇ ನಿನ್ನ ನಿಯಂತ್ರಣದ ಕೆಳಗಿರಲಿಕ್ಕೆ ಸಹಾಯ ನೀಡಿ. ಥ್ಯಾಂಕ್ ಯು ಲಾರ್ಡ್. ಹೀಗಾದರೆ ನಾನು ಯಾವ ವಿಷಯದಲ್ಲೂ ಟೆನ್ಷನ್ ಮಾಡ್ಕೋಬೇಕಾಗಿಲ್ಲ. ನಾವು ಸಮಾಧಾನವಾಗಿ ಜೀವನ ಆರಾಮಾಗಿ ಮುಂದೆ ಸಾಗ್ತದೆ. ಥ್ಯಾಂಕ್ ಯು. ಆ ಕೃಪೆಯನ್ನು ನನಗೆ ಕೊಡಿ. ನನ್ನೊಂದಿಗೆ ಸೇರಿ ಪ್ರಾರ್ಥನೆ ಮಾಡ್ತಿರುವ ಇಲ್ಲಿರುವ ಪ್ರತಿಯೊಬ್ಬರಿಗೂ ಕೊಡಿ ಕರ್ತನೆ. ನಮ್ಮ ರಾಜ್ಯದಾದ್ಯಂತ, ನಮ್ಮ ದೇಶದಾದ್ಯಂತ, ಪ್ರಪಂಚದ ಯಾವ ಮೂಲೆಯಿಂದ ಕರ್ತನೆ ನಮ್ಮೊಂದಿಗೆ ಸೇರಿ ಕರ್ತನೆ ಪ್ರಾರ್ಥನೆ ಮಾಡ್ತಾ ಇದ್ರು ಅವರೆಲ್ಲರಿಗೂ ಪವಿತ್ರಾತ್ಮನ ನಡೆಸುವಿಕೆ ಅನುಭವನ ಕೊಡಿ ಸ್ವಾಮಿ. ಪವಿತ್ರಾತ್ಮನ ನಡೆಸುವಿಕೆ ಅನುಭವನ ಕೊಡಿ. ನೀವು ನಿಯಂತ್ರಣಕ್ಕೆ ತಗೊಳ್ಳಿ, ಜೀವನವನ್ನು ಹತೋಟಿಗೆ ತಗೊಳ್ಳಿ, ನೀವು ಮಾಲೀಕತ್ವವನ್ನು ವಹಿಸ್ಕೊಳ್ಳಿ.
ಯು ಬಿ ದ ಬಾಸ್. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ, ಹೊಂದಿಕೊಳ್ಳುತ್ತೇವೆ, ಅನುಭವಿಸಿ ಬಾಳಲಿಕ್ಕೆ ಕೃಪೆ ನೀಡಬೇಕೆಂಬುದಾಗಿ ಬೇಡ್ತೇವೆ ತಂದೆ. ಆಮೆನ್, ಆಮೆನ್, ಆಮೆನ್. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ನಾವು ರಾಮನಗರ ಜಿಲ್ಲೆಯ ಕನಕಪುರ ತಾಲೂಕಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಕನಕಪುರ ತಾಲೂಕಿನಲ್ಲಿ 259 ಗ್ರಾಮಗಳಿವೆ, 43 ಗ್ರಾಮ ಪಂಚಾಯಿತಿಗಳಿವೆ, 6 ಹೋಬಳಿಗಳಿವೆ ಎಂಬುದಾಗಿ ಅಂಕಿಅಂಶ ಹೇಳ್ತದೆ. ಹಲ್ಲೆಲೂಯಾ. ರಾಮನಗರ ಜಿಲ್ಲೆಯ ಕನಕಪುರ ತಾಲೂಕಿಗೋಸ್ಕರ ನಾವು ಪ್ರಾರ್ಥನೆ ಮಾಡೋಣ. ಹಲ್ಲೆಲೂಯಾ. ಕೃಪೆಯಲ್ಲಿ ಐಶ್ವರ್ಯ ಭರಿತನಾದ ದೇವರೇ, ಯೇಸುವಿನ ನಾಮದಲ್ಲಿ ನಮ್ಮ ರಾಮನಗರ ಜಿಲ್ಲೆಯ ಕನಕಪುರ ತಾಲೂಕಿಗೋಸ್ಕರ ನಿನ್ನ ಸನ್ನಿಧಾನದಲ್ಲಿ ಬೇಡಿಕೊಳ್ತೇವೆ. ಕನಕಪುರ ತಾಲೂಕನ್ನು ಆಶೀರ್ವದಿಸಿ ಸ್ವಾಮಿ. ಕನಕಪುರ ತಾಲೂಕಿನ ಎಲ್ಲ ಜನಸಾಮಾನ್ಯರನ್ನು ಆಶೀರ್ವದಿಸಿ, ಕನಕಪುರ ತಾಲೂಕಿನ ಎಲ್ಲ ಅಧಿಕಾರಿಗಳನ್ನು ಆಶೀರ್ವದಿಸಿ, ಕನಕಪುರ ತಾಲೂಕಿನ ಎಲ್ಲ ಜನಪ್ರತಿನಿಧಿಗಳನ್ನು ಆಶೀರ್ವದಿಸಿ. ಹಲ್ಲೆಲೂಯಾ. ಕರ್ತನೇ, ಈ ವರ್ಷ ಒಳ್ಳೆ ಮಳೆ ಆಗಿ ಒಳ್ಳೆ ಬೆಳೆ ಆಗಲಿ. ಥ್ಯಾಂಕ್ ಯು. ರೈತರೆಲ್ಲರೂ ಕೂಡ ಸಂತೋಷದಿಂದ ಇರಲಿಯಪ್ಪ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್. ನಿನ್ನ ಕೃಪೆ ಎಲ್ಲರಿಗೂ ಉಂಟಾಗಲಿ. ಬಿಸ್ನೆಸ್ ಮೆನ್ಗಳೆಲ್ಲ ಆಶೀರ್ವಾದ ಹೊಂದಲಿ, ವ್ಯಾಪಾರಿಗಳೆಲ್ಲ ಅಭಿವೃದ್ಧಿ ಹೊಂದಲಿ ಸ್ವಾಮಿ. ರಸ್ತೆ ಬದಿ ವ್ಯಾಪಾರಿಗಳು, ದಿನಗೂಲಿ ಕೆಲಸಗಾರರು, ಕೂಲಿ ಕಾರ್ಮಿಕರು ಎಲ್ಲರನ್ನು ಆಶೀರ್ವದಿಸಪ್ಪ. ಕರ್ತನೆ, ತಕ್ಕ ಸಮಯದಲ್ಲಿ ಕೆಲಸದ ಅವಕಾಶಗಳು ಸಿಗಲಿ, ಸಾಲ ತೀರಿಸಿ ಸಮೃದ್ಧಿಯೆಡೆಗೆ ಸಾಗುವಂತೆ ಸಹಾಯ ನೀಡಿ. ಥ್ಯಾಂಕ್ ಯು ಜೀಸಸ್. ನಿನ್ನ ವಿಶೇಷ ಅನುಗ್ರಹ ಜಿಲ್ಲೆಯ ಎಲ್ಲ ಜನತೆಗೆ ಉಂಟಾಗಲಿ. ಥ್ಯಾಂಕ್ ಯು ಜೀಸಸ್. ಎಲ್ಲ ಕರ್ತನ ಅಧಿಕಾರಿಗಳನ್ನು, ಜನಪ್ರತಿನಿಧಿಗಳನ್ನು ಆಶೀರ್ವದಿಸಿ ಅವರೆಲ್ಲರಿಗೂ ಆರೋಗ್ಯ ಕೊಡಪ್ಪ. ತಮ್ಮ ಕ್ಷೇತ್ರಕ್ಕೆ ಒಳ್ಳೆ ಕೊಡುಗೆ ನೀಡಲಿಕ್ಕೆ ಮತ್ತು ತಮ್ಮ ಕ್ಷೇತ್ರಕ್ಕೆ ಬೇಕಾದ ಎಲ್ಲ ಅನುಕೂಲತೆಗಳನ್ನು ಮಾಡಿಕೊಡ್ಲಿಕ್ಕೆ ಅವರಿಗೆ ಕೃಪೆಯನ್ನು ಅವಕಾಶವನ್ನು ಒದಗಿಸ್ಕೊಡು ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ನಿನ್ನ ವಿಶೇಷ ಕೃಪೆ ಎಲ್ಲ ಜನಪ್ರತಿನಿಧಿಗಳಿಗೂ ಉಂಟಾಗಲಿ. ಥ್ಯಾಂಕ್ ಯು. ವಿಶೇಷವಾಗಿ ಈ ಸಂದರ್ಭದಲ್ಲಿ ಕರ್ತನೆ, ರಕ್ಷಣೆಗೋಸ್ಕರ ಬೇಡಿಕೊಳ್ತೇವೆ. ಪಾಪ ಕ್ಷಮಾಪಣೆಗಾಗಿಯೂ ನಿತ್ಯ ಜೀವದ ನಿರೀಕ್ಷೆಗಾಗಿಯೂ ನಿನ್ನಲ್ಲಿ ಬೇಡ್ತೇವೆ ಸ್ವಾಮಿ. ಎಲ್ಲ ಜನಸಾಮಾನ್ಯರಿಗೆ ರಕ್ಷಣಾ ಅನುಭವ ಕೊಡಪ್ಪ. ಥ್ಯಾಂಕ್ ಯು ಕರ್ತನೆ. ರಾಮನಗರ ಜಿಲ್ಲೆಯ ಕನಕಪುರ ತಾಲೂಕಿನಲ್ಲಿರುವಂತಹ ಎಲ್ಲ ಜನರೂ ಸಹ ರಕ್ಷಣಾ ಅನುಭವ ಪಡ್ಕೊಳ್ಬೇಕು, ಪಾಪ ಕ್ಷಮಾಪಣೆ ನಿಶ್ಚಯ ಪಡ್ಕೊಳ್ಬೇಕು, ನಿತ್ಯ ಜೀವದ ನಿರೀಕ್ಷೆ ಪಡ್ಕೊಳ್ಬೇಕು. ಆ ರೀತಿಯಾಗಿ ನೀನು ಎಲ್ಲರನ್ನು ಆಶೀರ್ವದಿಸು ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಎಲ್ಲ ಜನಪ್ರತಿನಿಧಿಗಳನ್ನು ಆಶೀರ್ವದಿಸಪ್ಪ. ಥ್ಯಾಂಕ್ ಯು ಲಾರ್ಡ್. ಎಲ್ಲ ಅಧಿಕಾರಿಗಳನ್ನು ಆಶೀರ್ವದಿಸು ಸ್ವಾಮಿ. ಅವರಿಗೂ ಕೂಡ ನೀನು ಮನೋನೇತ್ರವನ್ನು ತೆರೆ ಮಾಡು, ರಕ್ಷಣಾ ಅನುಭವ ಕೊಡು ಸ್ವಾಮಿ. ಪಾಪ ಕ್ಷಮಾಪಣೆ ನಿಶ್ಚಯ ಕೊಡಪ್ಪ, ನಿತ್ಯ ಜೀವದ ನಿರೀಕ್ಷೆ ಕೊಡು ಸ್ವಾಮಿ. ನೀನು ಆಶೀರ್ವದಿಸು. ಈ ಸಂದರ್ಭದಲ್ಲಿ ಕನಕಪುರ ತಾಲೂಕಿನಲ್ಲಿ ಸೇವೆ ಮಾಡ್ತಿರುವ ಎಲ್ಲ ಸೇವೆಗಳನ್ನು ನಿನ್ನ ಕೈಗೆ ಒಪ್ಪಿಸ್ಕೊಡ್ತೇವೆ ಕರ್ತನೆ. ಒಂದೊಂದು ಸೇವೆಯನ್ನು ಆಶೀರ್ವದಿಸಿ, ಸೇವಕರುಗಳನ್ನು ಆಶೀರ್ವದಿಸಪ್ಪ. ಥ್ಯಾಂಕ್ ಯು. ಆರೋಗ್ಯ ಕೊಡು ಸ್ವಾಮಿ. ಸೇವಕರ ಕುಟುಂಬಗಳಲ್ಲಿ ಸುರಕ್ಷತೆ ಇರಲಿ. ಥ್ಯಾಂಕ್ ಯು ಲಾರ್ಡ್. ಸೇವೆ ಅಗತ್ಯಗಳು ಸಂಧಿಸಲ್ಪಡಲಿ, ಕುಟುಂಬದ ಅಗತ್ಯಗಳು ಸಂಧಿಸಲ್ಪಡಲಿ. ಥ್ಯಾಂಕ್ ಯು ಲಾರ್ಡ್. ಸಭೆಯ ಕಟ್ಟಡ ಬೇಕಾದವರಿಗೆ ಕಟ್ಟಡ ಕೊಡಪ್ಪ, ಸ್ಥಳ ಬೇಕಾದವರಿಗೆ ಸ್ಥಳ ಕೊಡಪ್ಪ, ವಾಹನ ಅಗತ್ಯ ಇರುವವರಿಗೆ ವಾಹನ ಕೊಡು ಸ್ವಾಮಿ. ಥ್ಯಾಂಕ್ ಯು. ಒಂದೊಂದು ಸೇವೆಯಲ್ಲೂ ವಿಸ್ತರಣೆ ಉಂಟಾಗಲಿ. ಥ್ಯಾಂಕ್ ಯು ಜೀಸಸ್. ಸೇವಕರಿಗೆ ಬೇಕಾದ ಸೇಫ್ಟಿ, ಸೆಕ್ಯೂರಿಟಿ ನೀನು ಕೊಡು ಕರ್ತನೆ. ನಾವೆಲ್ಲರೂ ಏಕ ಮನಸ್ಸಿನಿಂದ ಕನಕಪುರ ತಾಲೂಕಿಗೆ ಶುಭ ಹಾರೈಸುತ್ತೇವೆ, ಆರೋಗ್ಯವನ್ನು ಘೋಷಿಸುತ್ತೇವೆ, ಸಮಾಧಾನವನ್ನು ಘೋಷಿಸುತ್ತೇವೆ, ಅಭಿವೃದ್ಧಿಯನ್ನು ಘೋಷಿಸುತ್ತೇವೆ. ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ರಕ್ಷಣೆಯನ್ನು ಘೋಷಣೆ ಮಾಡ್ತೇವೆ. ನೀವು ಹಾಗೇನು ಆಶೀರ್ವದಿಸಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್, ಆಮೇನ್, ಆಮೇನ್. ತಂದೆ, ಈ ಸಮಯದಲ್ಲಿ ನನ್ನೊಂದಿಗೆ ಸೇರಿ ಯಾರೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದಾರೋ ಪ್ರತಿಯೊಬ್ಬರನ್ನ ಆಶೀರ್ವದಿಸಪ್ಪ. ಪವಿತ್ರಾತ್ಮನ ನಾಯಕತ್ವದಲ್ಲಿ ಕರ್ತನೆ ಈ ದಿನವನ್ನು ಕಳೀಲಿಕ್ಕೆ ಕೃಪೆ ಕೊಡಿ. ಪವಿತ್ರಾತ್ಮನ ಹತೋಟಿಯಲ್ಲಿ ಜೀವಿತವನ್ನು ಸಮರ್ಪಣೆ ಮಾಡಿ ಆರಾಮಾಗಿ ಕರ್ತನೆ ಟೆನ್ಷನ್ ಫ್ರೀಯಾಗಿ ಕಂಫರ್ಟಾಗಿ ಇರಲಿಕ್ಕೆ ಪ್ರತಿಯೊಬ್ಬರಿಗೂ ಕಲಿಸಿಕೊಡಿ, ಅಭ್ಯಾಸ ಮಾಡಿಸ್ಕೊಡಿ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಆಶೀರ್ವದಿಸಿ. ಈ ದಿನ ಜಯದ ದಿನ ಅಂತ ನಾವು ಡಿಕ್ಲೇರ್ ಮಾಡ್ತೇವೆ. ಈ ದಿನ ಸಮಾಧಾನದ ದಿನ ಅಂತ ನಾವು ಘೋಷಣೆ ಮಾಡ್ತೇವೆ. ಈ ದಿನ ಕರ್ತನ ದಿನ ಅಂತ ನಾವು ಅರಿಕೆ ಮಾಡ್ತೇವೆ. ಹಲ್ಲೆಲೂಯಾ. ಈ ದಿನ ಮಹಿಮೆಯ ದಿನ, ನಿನ್ನ ಮಹಿಮೆ ಪ್ರಕಟ ಆಗುವ ದಿನ. ಈ ದಿನ ಕರ್ತನ ನಾವೆಲ್ಲರೂ ಮನರಮ್ಯವಾಗಿರುವಂತಹ ದಿನ. ಹಲ್ಲೆಲೂಯಾ. ನಿನ್ನ ಯಶಸ್ಸನ್ನು ಅನುಭವಿಸುವ ದಿನ. ಎಲ್ಲ ಘನತೆ, ಗೌರವ, ಮಹಿಮೆ ನಿಮಗೆ ಸಲ್ಲಿಸುತ್ತೇವೆ ಯೇಸುವಿನ ಉನ್ನತ ನಾಮದಲ್ಲಿ, ಜೀವವುಳ್ಳ ಪರಲೋಕ ತಂದೆಯೇ. ಆಮೇನ್, ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಆಮೇನ್, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿ, ಪ್ರಭು ಯೇಸುವಿನ ಕೃಪೆ, ಪರಿಶುದ್ಧಾತ್ಮನ ಐಕ್ಯತೆ, ಅನ್ಯೋನ್ಯತೆ, ಸಮಾಧಾನ
ಇಂದು ಎಂದು ಸದಾಕಾಲವೂ ನಮ್ಮೆಲ್ಲರ ಸಂಗಡ ಇರಲಿ. ಆಮೇನ್.